ಸರ್, ನಿಮ್ಮನ್ನ ಬಿಟ್ಟು ನಾನು ಏನು ಕೂಡ ಮಾಡೋದಿಲ್ಲ. ನಿಮ್ಮ ಆಶೀರ್ವಾದವೇ ನನಗೆ ಮುಖ್ಯವಾಗಿರುತ್ತೆ. ನೀವಿಲ್ಲದೆ ನಾನಿಲ್ಲ, ನಮ್ಮ ಸರ್ಕಾರವೂ ಕೂಡ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ಸಲಹೆ ಸೂಚನೆ ಅತ್ಯಗತ್ಯವಿರುತ್ತೆ. ನಿಮ್ಮನ್ನ ನಾನು ಎಂದಿಗೂ ಕೂಡ ಮರೆಯೋದಿಲ್ಲ. ನೀವು ತೋರಿಸಿದ ಪ್ರೀತಿ, ಕಾಳಜಿ, ಸಹಕಾರಕ್ಕೆ ನಾನು ಆಭಾರಿಯಾಗಿರ್ತೀನಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಕೆಶಿ ಭಾವುಕ ಮಾತನಾಡಿದ್ದಾರೆ. ಸರ್, ನಿಮ್ಮನ್ನ ಬಿಟ್ಟು ನಾನು ಏನು ಕೂಡ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಆಶೀರ್ವಾದವೇ ನನಗೆ ಮುಖ್ಯ. ಡಿಕೆ ಶಿವಕುಮಾರ್ ಹೇಳಿರುವಂತದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನೀವಿಲ್ಲದೆ ನಾನಿಲ್ಲ ಅಂತ ಹೇಳ್ತಾ ಭಾವುಕರಾಗಿದ್ದಾರೆ. ನೀವು ಏನ್ ಹೇಳ್ತೀರಾ ಅದರಂತೆ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ಒಂದು ಆಶೀರ್ವಾದ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ತೋರಿಸಿದ ಪ್ರೀತಿ, ಕಾಳಜಿ, ಸಹಕಾರಕ್ಕೆ ನಾನು ಆಭಾರಿಯಾಗಿರ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಕೆಶಿ ಭಾವುಕವಾಗಿ ಮಾತನಾಡಿದ್ದಾರೆ. ನಿಮ್ಮನ್ನ ಬಿಟ್ಟು ನಾನು ಏನೂ ಕೂಡ ಮಾಡೋದಿಲ್ಲ. ಈ ಹಿಂದೆನೂ ಕೂಡ ಅದೇ ಮಾತನಾಡಿರ್ತಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಸ್ಟ್ರಾಟಜೀಸ್ ನ ಪ್ಲೇ ಮಾಡಿದ್ರು ಕೂಡ ಫೈನಲೈಸ್ ಆಗಿ ಹೈಕಮಾಂಡ್ ನಿರ್ಧಾರವೇ ಇದರಲ್ಲಿ ಫೈನಲೈಸ್ ಆಗುವಂತದ್ದು. ಅವರ ಒಂದು ಕೃಪಕಟಾಕ್ಷದಿಂದ ಡಿಕೆಶಿಗೆ ಇದೀಗ ಸಿಎಂ ಸ್ಥಾನ ಒಲ್ದು ಬರ್ತಾ ಇದೆ. ಭಾವುಕರಾಗಿದ್ದಾರೆ ಕೂಡ. ನೀವೇನ್ ಹೇಳ್ತಿರುವೋ ಅದೇ ಆದಿಲ್ ನಡೀತೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಭಾವುಕವಾಗಿ ಹೇಳಿದ್ದಾರೆ. ಸಹಜವಾದಂತಹ ಪ್ರಕ್ರಿಯೆ ಇದು. ಯಾಕಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ಮುಂದಿನ ರಾಜಕಾರಣ ಇಲ್ಲ ಅನ್ನುವಂತಹದ್ದು ಡಿಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಗೊತ್ತು. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಅಹಿಂದ ನಾಯಕ ಅನ್ಸ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮುಂಬರುವಂತಹ ದಿನಗಳಲ್ಲಿ ಆ ಸ್ಥಾನಮಾನಗಳಲ್ಲಿ ಇಲ್ಲ ಅಂದ್ರೆ ಯಾವ ಮಟ್ಟಿನ ಎಫೆಕ್ಟ್ ಮುಂದಿನ ಚುನಾವಣೆಗಳಿಗೆ ಆಗ್ತಿದೆ ಅನ್ನುವಂತಹದ್ದು ಅವರಿಗೆ ಅರಿವಿದೆ. ಈ ಅರಿವು ಕೇವಲ ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಇದೆ. ಹಾಗಾಗಿಯೇ ಎಲ್ಲವೂ ಸ್ಮೂತ್ ಆಗಿ ಹೋಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿಯೇ ಹೈಕಮಾಂಡ್ ಇಲ್ಲಿಯವರೆಗೂ ಕಾದಿದ್ದು. ಈ ನಿಟ್ಟಿನಲ್ಲಿಯೇ ಏನು ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದಿಷ್ಟು ಆಫರ್ಗಳನ್ನ ನೀಡಿದ್ದು. ಪುತ್ರನನ್ನ ಡಿಸಿಎಂ ಮಾಡುವಂತಹ ವಿಚಾರ ಆಗಿರ್ಬೋದು, ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಚಟುವಟಿಕೆ ಮುಂದುವರಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ಆದ್ರೆ ಅವರ ಒಂದಿಷ್ಟು ಷರತ್ತುಗಳು ಅಥವಾ ಅವರ ಒಂದಿಷ್ಟು ಮನವಿಗಳಿಗೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಲ್ಲ ಅನ್ನುವಂತಹದ್ದು ಕೂಡ ಕನ್ಫರ್ಮ್. ಇವತ್ತಿನ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಅದೇ ಹಾದಿಯಲ್ಲಿ ಇದೆ. ಯಾಕಂದ್ರೆ ಯಾವುದೂ ಕೂಡ ಗದ್ದಲ ಮಾಡಿಕೊಂಡು ಮುಂದೆ ಅದರ ಎಫೆಕ್ಟ್ ವಿಪಕ್ಷಗಳಿಗೆ ಆಹಾರವಾಗುತ್ತೆ ಅಥವಾ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಿಗೆ ಇದರ ಎಫೆಕ್ಟ್ ಬೀಳುತ್ತೆ ಅನ್ನುವಂತ ನಿಟ್ಟಿನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದು ಅವರಿಗೆ ಅಲ್ಲಿ ವಾಸ್ತವತೆಯನ್ನ ತಿಳಿಸಿ, ಯಾಕಂದ್ರೆ ಹಿಂದೆ ಏನಾಗಿತ್ತು ಮಾತುಕತೆ ಆಗಿರ್ಬೋದು ಅಥವಾ ಈ ಒಂದು ಒಪ್ಪಂದಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಅವರಿಗೆ ಹೇಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಇವತ್ತು ಕರೆದಿದ್ದಂತಹದ್ದು. ಈ ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲೇ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಅವರು ಓನ್ ಆಗಿ ಏನೋ ಮಾಡ್ತೀವಿ ಅನ್ನುವಂತಹ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕೇವಲ 2 ವರ್ಷ ಮಾತ್ರ ಮುಂಬರುವಂತಹ ಚುನಾವಣೆಗಳಿಗೆ ಉಳಿದಿರುವಂತಹ ದಿನಗಳು, ಜೊತೆಗೆ ಮುಂದೆ ಸ್ಥಳೀಯ ಚುನಾವಣೆಗಳು ಕೂಡ ಇರೋದ್ರಿಂದ ಅದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಅವರೊಬ್ಬರೇ ಹೋಗ್ತೀವಿ ಅಂತಂದ್ರೆ ಅಥವಾ ಹಿರಿಯ ಸಚಿವರುಗಳನ್ನ ಇಟ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೇವಲ ರಾಜ್ಯಕ್ಕಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅಹಿಂದ ವರ್ಗದ ಮತಗಳನ್ನ ಒಗ್ಗೂಡಿಸುವಂತಹ ನಾಯಕ ಆಗಿ ಹೊರಹೊಮ್ಮಿರೋದ್ರಿಂದ ಇಲ್ಲಿ ಅವರ ಅನುಪಸ್ಥಿತಿ ಇರೋದಿಲ್ಲ ಅನ್ನುವಂತಹದ್ದು. ಹಾಗಾಗಿ ಈಗ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಮಾತುಕತೆಗಳಾಗಿದೆ. ನಿಮ್ಮನ್ನ ಬಿಟ್ಟು ನಾವು ಹೋಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಮಾಹಿತಿ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.